ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದಾರೆ. ಕಳೆದ ರಾತ್ರಿಯೆಲ್ಲ ದೇವರು ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ನೂತನ ದಿನವನ್ನು ಕಾಣಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿರುವಾಗ ಈ ದಿನ ತನ್ನ ಮಕ್ಕಳಾದಂಥ ನಾವು ಆತನ ಉದ್ದೇಶವನ್ನು ನೆರವೇರಿಸುವಂಥ ಮಕ್ಕಳಾಗಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಮುಂಚಾನೆಯೇ ನಮಗೆ ಸಮಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹಾಗಾದರೆ ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 3ನೇ ವಚನ. ನಿನ್ನ ಉದ್ದೇಶಗಳು ಸಫಲವಾಗುವವು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಮನುಷ್ಯರಿಗೆ ಅನೇಕ ಆಲೋಚನೆಗಳಿರ್ತವೆ, ಅನೇಕ ಉದ್ದೇಶಗಳಿರ್ತವೆ ತಮ್ಮ ಜೀವನದಲ್ಲಿ. ಒಂದು ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಒಂದು ವಿವಾಹದ ವಿಚಾರದಲ್ಲಾಗಿರ್ಬೋದು, ಅಥವಾ ಒಂದು ಮನೆ ಕಟ್ಟುವಂಥ ವಿಚಾರದಲ್ಲಾಗಿರ್ಬೋದು, ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕವಾದ ವಿಚಾರದಲ್ಲಿ, ನಮ್ಮ ರಕ್ಷಣೆ, ಕುಟುಂಬ ರಕ್ಷಣೆ ಹೊಂದುವಂಥ ವಿಚಾರದಲ್ಲಿ ಅನೇಕ ಉದ್ದೇಶಗಳನ್ನ ನಾವು ಹೊಂದಿರ್ತೇವೆ. ಒಂದು ಬಿಸ್ನೆಸ್ ಮಾಡುವಂಥ ವಿಚಾರದಲ್ಲಿ ಈ ರೀತಿಯಾಗಿ ಅನೇಕ ಆಲೋಚನೆಗಳನ್ನು, ಅನೇಕ ಉದ್ದೇಶಗಳನ್ನ ಹೊಂದಿರುವಂಥ ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಅರ್ಥವಾಗದ ಪಕ್ಷದಲ್ಲಿ ಆಲೋಚನೆ ಬಂದರೂ, ಒಳ್ಳೆಯ ಆಲೋಚನೆ ಆಗಿದ್ದರೂ ಅದನ್ನು ಯಾವ ರೀತಿ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಅದು ನಮ್ಮ ಜೀವನದಲ್ಲಿ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮಗೆ ಅರ್ಥವಾಗದ ಸಮಯದಲ್ಲಿ ಅನೇಕರು ಮನುಷ್ಯರನ್ನ ಅವಲಂಬಿಸ್ತಾ ಇರ್ತೇವೆ. ಹೌದಾ? ಮನುಷ್ಯರ ಬಳಿ ಹೋಗ್ತಾ ಇರ್ತೇವೆ, ಹೇಗೆ ಮಾಡೋದು, ಏನು ಮಾಡುವುದು ಎಂಬುದಾಗಿ ಅವರನ್ನ ಅಭಿಪ್ರಾಯಗಳನ್ನ ಕೇಳ್ತಾ ಇರ್ತೇವೆ, ಅವರ ಆಲೋಚನೆಗಳನ್ನು ಕೂಡ ತೆಗೆದುಕೊಳ್ತಾ ಇರ್ತೇವೆ. ಮೊದಲು ನಮಗೇ ಅರ್ಥವಾಗದಂತಿರುವಂಥ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರ ಆಲೋಚನೆಯನ್ನು ಕೂಡ ತೆಗೆದುಕೊಂಡು ಇನ್ನೂ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಏನೇ ಆಲೋಚನೆಗಳಿದ್ರು, ನಿಮ್ಮ ಉದ್ದೇಶಗಳು ದೇವರಿಗೆ ಒಪ್ಪಿಸಿಕೊಡೋದಾದರೆ, ನಿಮ್ಮ ಉದ್ದೇಶಗಳು ದೇವರ ಚಿತ್ತಕ್ಕೆ ಅನುಗುಣವೇ ಆಗಿದ್ದರೆ, ಮೊದಲು ದೇವರ ಸಮ್ಮುಖಕ್ಕೆ ನೀವು ಬರೋದೇ ಆದರೆ ಖಂಡಿತವಾಗಿಯೂ ನಮ್ಮ ಉದ್ದೇಶಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವರು ಸಫಲಪಡಿಸುವಂಥ ದೇವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಅದಕ್ಕಾಗಿ ಮನುಷ್ಯರಿಗಿಂತ ದೇವರಿಗೆ ತಿಳಿಸುವುದು ಮುಖ್ಯ. ಮನುಷ್ಯರಿಗೆ ನಮ್ಮ ಆಲೋಚನೆಗಳು ಒಳ್ಳೆ ರೀತಿಯಲ್ಲಿದ್ದರೆ ಅದು ಯಾವ ರೀತಿ ಕೆಡಿಸ್ಬೇಕು, ಅಯ್ಯೋ ಇಂಥ ಒಳ್ಳೆ ಆಲೋಚನೆ ಹಾಕಿದ್ದಾರೆ, ಹೇಗಾದರೂ ಮಾಡಿ ಇದನ್ನು ಫ್ಲಾಪ್ ಮಾಡಬೇಕು, ಈತನು ಈ ಮಾರ್ಗದಲ್ಲಿ ನಡೀಬಾರ್ದು, ಸಕ್ಸಸ್ ಆಗೋಗ್ತಾರೆ ಎಂಬುದಾಗಿ ಹೊಟ್ಟೆ ಕಿಚ್ಚಿನ ಮನುಷ್ಯರು ಕೂಡ ಇರ್ತಾರೆ. ನಮಗೆ ಗೊತ್ತಾಗೋದಿಲ್ಲ, ನಮಗೆ ಅರ್ಥವಾಗೋದಿಲ್ಲ. ಮನುಷ್ಯರೆಲ್ಲರೂ ಒಳ್ಳೆಯವರೇ, ನಮ್ಮನ್ನು ಪ್ರೀತಿಸುವಂಥವ್ರೆ, ನಮಗೆ ಜೊತೆಯಲ್ಲಿ ನಿಲ್ಲುವಂಥವ್ರೆ ಎಂಬುದಾಗಿ ನಾವು ಅಂದುಕೊಳ್ತೇವೆ ಪ್ರಿಯರೇ. ಅನೇಕ ಸಂದರ್ಭದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಬಂಡವಾಳ ಹಾಕಲಿಕ್ಕೆ, ಹಣ ಹಾಕಲಿಕ್ಕೆ ಒಳ್ಳೆಯವರೆಂಬುದಾಗಿ ನಂಬಿ ಹಣವನ್ನು ಹಾಕ್ತೇವೆ. ಆದರೆ ಪ್ರಾರಂಭದಲ್ಲಿ ಅವ್ರು ಚೆನ್ನಾಗಿದ್ರು ಕೂಡ ಒಂದು ಹಂತಕ್ಕೆ ಹೋಗ್ತಾ ಇದ್ದಾರೆ, ಒಂದು ಸಕ್ಸಸ್ ಹೋಗ್ತಿದ್ದಾರೆ ಅಂದರೆ ಅವ್ರು ನಮ್ಮನ್ನು ದೂರ ತಳ್ಳಿಬಿಡ್ತಾರೆ, ನಮ್ಮನ್ನು ನಿರಾಕರಿಸ್ಬಿಡ್ತಾರೆ, ನಮ್ಮೊಟ್ಟಿಗೆ ಮಾತನಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಪ್ರಿಯರೇ. ಈ ರೀತಿ ಮೋಸ ಮಾಡ್ತಾರೆ. ಜಾಗ್ರತೆ. ಏನೇ ಆಲೋಚನೆಗಳು, ಏನೇ ಉದ್ದೇಶಗಳು ನಿಮಗಿದ್ರೂ ಕೂಡ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು. ದೇವರು ಆತನು ತನ್ನ ಉದ್ದೇಶದಂತೆ ನಮ್ಮಲ್ಲಿನ ಕಾರ್ಯವನ್ನು ಮಾಡಬೇಕು. ಅದಕ್ಕಾಗಿ ದೇವರಿಂದ ನಿಮ್ಮ ಉದ್ದೇಶಗಳು ಸಫಲವಾಗಬೇಕು. ಸಫಲವಾಗ್ತವೆ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ. ಏನೇ ವಿಚಾರದಲ್ಲಿ ಆಗಿರ್ಬೋದು, ಇವಾಗ ಎಕ್ಸಾಮ್ ಮುಗ್ದಿದೆ, ಏನು ತೆಗೆದುಕೊಳ್ಬೇಕಪ್ಪ, ಯಾವ ಕಾಲೇಜ್ ಹೋಗಬೇಕು, ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಬೇಕು, ಮುಂದಿನ ಭವಿಷ್ಯತ್ ಯಾವ ರೀತಿ ಅಂತ ಅನೇಕ ಆಲೋಚನೆಗಳಿರುತ್ತೆ ಅಲ್ವಾ ಮಕ್ಕಳಿಗೆ. ತಂದೆ ತಾಯಿಗಳೇ, ನಿಮಗಿರುತ್ತೆ ಅಲ್ವಾ ಮಕ್ಕಳ ಕುರಿತು. ಯಾವ ಕಾಲೇಜಿಗೆ ನಾನು ಕಳಿಸ್ಲಿ, ಸೇಫ್ ಕಾಲೇಜ್ ಯಾವುದು, ಅನೇಕ ಮನುಷ್ಯರನ್ನ ಕೇಳ್ತಾ ಇರ್ತಾರೆ, ಯಾವ ಕಾಲೇಜ್ ಒಳ್ಳೇದಾಗಿರುತ್ತೆ, ಸೇಫ್ ಆಗಿರುತ್ತೆ ಅಂತ ಹೇಳಿ. ಹೌದಾ? ಅದಕ್ಕಿಂತ ಬದಲು ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ಪೋಷಿಸುತ್ತಾ, ನಮ್ಮನ್ನು ಬೆಳೆಸುತ್ತಾ ಬರ್ತಾ ಇರುವಂಥ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಕೂತು, ಏಸಪ್ಪ ನೀನೇ ನನ್ನ ಮಕ್ಕಳಿಗೆ ಸಹಾಯ ಮಾಡು, ಯಾವ ಕಾಲೇಜಿಗೆ ನಾನು ಕಳಿಸ್ಲಿ, ಯಾವ ಕಾಲೇಜ್ ನನ್ನ ಮಕ್ಕಳಿಗೆ ಅನುಕೂಲಕರವಾಗಿರುತ್ತೆ, ಒಳ್ಳೆ ಎಜುಕೇಷನ್ ಇದೆ ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸದೆ ಖಂಡಿತ ದೇವರು ತಿಳಿಸಿಕೊಡ್ತಾರೆ. ದೇವರಿಗೆ ಪ್ರಾರ್ಥಿಸದೆ, ಆತನ ಚಿತ್ತವನ್ನು ಕೇಳದೆ, ಆತನಿಗೆ ಯಾವ ವಿಚಾರವೂ ತಿಳಿಸದೆ ನಮ್ಮ ನಿರ್ಧಾರವೇ ನಾವೇ ನಿರ್ಧಾರ ತೆಗೆದುಕೊಳ್ಬೇಕೆಂಬುದಾಗಿ ತೆಗೆದುಕೊಳ್ಬೇಡಿ. ಆಮೇಲೆ ನಷ್ಟವಾಗುತ್ತೆ ಪ್ರಿಯರೇ, ನಷ್ಟವಾಗುತ್ತೆ. ಅದಕ್ಕೋಸ್ಕರವಾಗಿ ನಾವೇ ಬಾಧೆ ಪಡಬೇಕಾಗುತ್ತೆ.
ನಿಮ್ಮ ಉದ್ದೇಶಗಳು ಸಫಲ ಆಗಬೇಕು ಅಂದರೆ, ನಮ್ಮ ಉದ್ದೇಶಗಳು ಸಫಲ ಆಗಬೇಕಂದ್ರೆ ಮೊದಲು ದೇವರಿಗೆ ತಿಳಿಸಿಕೊಡ್ಬೇಕು. ಆಮೇಲೆ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಈ ಮುಂಜಾನೆ ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿದ್ದೀರೋ ಸೊ ಆ ಎಲ್ಲ ಆಲೋಚನೆಗಳು ದೇವರಿಗೆ ಮಹಿಮಕರವಾಗಿ ದೇವರು ನಡೆಸಲಿ. ಈ ದಿನ ಬ್ಯಾಂಗ್ಳೂರು ಪ್ರಾಂತ್ಯದಂಥ ಕೆಲವೊಂದು ಜಿಲ್ಲೆಗಳಲ್ಲಿ ವೋಟಿಂಗ್ ಇದೆ. ಸೊ ಆ ಆಲೋಚನೆಗಳಿಗೂ ಕೂಡ ಇರ್ತದೆ, ಹೌದಲ್ವಾ? ಸೊ ಯಾವುದಕ್ಕೆ ಹೋಗಬೇಕು ಅಂತ ದೇವರನ್ನು ಪ್ರಾರ್ಥಿಸ್ರಿ. ದೇವ್ರು ನಿಮಗೆ ತಿಳಿಸಿ ಕೊಟ್ಟ ರೀತಿಯಲ್ಲಿ ಸೊ ಅವರಿಗೆ ವೋಟ್ ಮಾಡಿ. ದೇವರು ಅಧಿಕಾರಿಯನ್ನು ನೇಮಿಸುವಂಥವ್ರು ದೇವರು. ನಮ್ಮ ಪ್ರಯತ್ನ ನಮ್ಮದು. ಆಲೋಚನೆ ಮಾಡಿ ಮತ್ತು ಚಲಾಯಿಸಿ ದೇವರು ಕಾರ್ಯವನ್ನು ಮಾಡ್ತಾರೆ. ಪ್ರಾರ್ಥಿಸಿ ಮತ್ತು ಚಲಾವಣೆಗೋಸ್ಕರವಾಗಿ ಯಾವುದೇ ತೊಂದರೆ ಉಂಟಾಗದಂತೆ ದೇವರು ಅನುಕೂಲಕರವಾಗಿ ಈ ಕಾರ್ಯವನ್ನು ನಡೆಸಲಿ ಮರಾಣಿ. ಆಮೇಲೆ ದೇವರು ನಿಮ್ಮೆಲ್ಲ ಉದ್ದೇಶಗಳನ್ನ ಸಫಲಪಡಿಸಲಿ. ಈ ವಾಗ್ದಾನದ ನಮ್ಮೆಲ್ಲರನ್ನ ಆಶ್ವಸಿಸಲಿ. ನಿಮ್ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತ ನಿನಗೆ ಸ್ತೋತ್ರ. ಜೀವವುಳ್ಳ ದೇವರೇ, ನಿಮಗೆ ವಂದನೆ. ಈ ಒಂದು ಸಮಯದಲ್ಲಿ ಕರ್ತನೆ ನನ್ನ ಪಾದ ಸನ್ನಿಧಾನಕ್ಕೆ ಬಂದು ಈ ಉದಯ ಕಾಲದಲ್ಲಿ ನಿನ್ನನ್ನು ಅಪ್ಪ ಈ ರೀತಿಯಾಗಿ ನಾವು ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಉದ್ದೇಶಗಳು ಸಫಲಪಡಿಸುವ ಆತನೇ ಸ್ತೋತ್ರ. ಅಪ್ಪ ಈ ವಾಗ್ದಾನ ನಮ್ಮೆಲ್ಲರನ್ನ ಆಶ್ವಸಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡ ಜೀವವುಳ್ಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.